ಕೆಡಿಪಿ ಸಭೆಯಲ್ಲಿ ನಾನು ಅತ್ಯಂತ ನೋವಿನಿಂದ ಜಿಲ್ಲೆಯ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ನಡೆದಂಥ ಸಭೆಯಲ್ಲಿ ಬಸವ ಕಲ್ಯಾಣ ವಿಧಾನಸಭಾ ಮತಕ್ಷೇತ್ರದಲ್ಲಿ ನನ್ನ ಎದುರುಗಡೆ ಸೋತಂಥ ವ್ಯಕ್ತಿ, ನನ್ನ ಎದುರುಗಡೆ ಸೋಲು ಅನುಭವಿಸಿದ ವ್ಯಕ್ತಿಯನ್ನು ಒಬ್ಬ ರಾಜರ ಮಗನಂತೆ ಪೊಲೀಸರು ಆತಿಥ್ಯ ಕೊಡ್ತಕ್ಕಂಥದ್ದು ಅತ್ಯಂತ ನೋವಿನಿಂದ ನಾನು ಇಲ್ಲಿ ಪ್ರಸ್ತಾಪ ಮಾಡಿದ್ದೇನೆ. ಇವತ್ತು ಪೊಲೀಸರು ನಮ್ಮ ಎದುರುಗಡೆ ಸೋತಂಥ ವ್ಯಕ್ತಿಗೆ ಈ ರೀತಿ ರಾಜನಂಗ ಪರಿಗಣನೆ ಮಾಡಿ ಅತ್ಯಂತ ವೈಭವದಿಂದ ಇಡೀ ಕ್ಷೇತ್ರ ತುಂಬ ಎಸ್ಕಾರ್ಟ್ ಕೊಡೋದಾಗಲಿ, ಅವ್ರು ಎಲ್ಲಿ ಹೋದಲ್ಲಾಗಲಿ ಮಾಡ್ತಕ್ಕಂಥದ್ದು. Horizon English Medium Public School, empowering bright future. Admissions are open. Knowledge Park, the Creative School. Admissions are open from LKG to 10th standard. Free uniform for new admission students. ಬಹುತೇಕ ಅದು ನಿಯಮದ ಉಲ್ಲಂಘನೆ, ಕಾನೂನಿನ ಉಲ್ಲಂಘನೆ. ಬರ್ತಕ್ಕಂಥ ಅಧಿವೇಶನದಲ್ಲಿ ಕೂಡ ಈ ವಿಷಯದ ಪ್ರಸ್ತಾಪವನ್ನು ಮಾಡ್ತೇನೆ. ನಾನು ಶಾಸಕನೂ ಇದ್ದರೂ ಕೂಡ, ನಾನು 2ನೇ ಬಾರಿ ಶಾಸಕನಾದರೂ ಕೂಡ ಯಾವುದೇ ಕಾರ್ಯಕ್ರಮಕ್ಕೆ ಹೋದ್ರೆ ನನ್ನ ಜೊತೆ ಒಬ್ಬ ಹೋಮ್ಗಾರ್ಡ್ನೂ ಇರಲ್ಲ. ನನ್ನ ಎದುರುಗಡೆ ಸ್ವತಂಥ ವ್ಯಕ್ತಿಯಿಂದ PSI CPI ಎಲ್ಲರೂ ಅವನ ಜೊತೆ ಹೋಗ್ತಾರೆ, ಎಸ್ಕಾರ್ಟ್ ಕೊಡ್ತಾರೆ ಎಲ್ಲಿ ಹೋದಲ್ಲಿ. ನಾನು ಅದೇ ಕೇಳಿದ ಜಿಲ್ಲೆ ಉಸ್ತುವಾರಿ ಸಚಿವರಿಗೆ, ಕಾನೂನೇನಾದರೂ ಹಂಗಿದೆನಾ? ಸೋತವ್ರಿಗೆ ಪೊಲೀಸರು ಎಸ್ಕಾರ್ಟ್ ಮಾಡ್ಕೊಂಡು ಹೋಗ್ಬೇಕಾ? ಅವ್ರೇನು ರಾಜರ ಮಗನ ಅಥವಾ ಮುಖ್ಯಮಂತ್ರಿ ಮಗ ಆಗಿದ್ದಕ್ಕೆ ಹೇಳ್ರಿ ಹಿಂಗಾದ ಕಾನೂನು ಅಂತೇಳಿ ನಾವು ಸುಮ್ಮ ಕೂಡ್ತೀವಿ ನಾವು. ಅದ್ರ ಜೊತೆಗೆ ಕಳೆದ ಬಕ್ರೀದ್ನಲ್ಲಿ ಸುಮಾರು ನಾನು 40 ಗೋವುಗಳನ್ನು ಉಳಿಸೋದ್ರ ಮುಖಾಂತರ ಒಂದೇನೋ ಪುಣ್ಯ. Al-Amin English Medium Primary and High School, Baswa Kalyan. Secure your child's bright future today. Free admissions, limited seats available. Noble Public School, admissions are open. इल्म ही आदमी को इंसान बनाता है. RG Public School, English Medium, admissions are open. ಕೆಲಸ ಮಾಡಿನಂತಕ್ಕಂಥ ಸಮಾಧಾನ ಇದೆ. ಆ ಉಳಿಸ್ತಕ್ಕಂಥ ಸಮಯದಲ್ಲಿ ನನ್ನ ಜೊತೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ CPI ಅಲಿ ಅವರು ಇದ್ದರು. ಇವತ್ತು ಬಸವ ಕಲ್ಯಾಣದ ಮಾಜಿ ತಾಲೂಕ್ ಪಂಚಾಯತ್ ಅಧ್ಯಕ್ಷನೋ ಏನು ಸದಸ್ಯ ಇದ್ದು ನನಗೆ ಗೊತ್ತಿಲ್ಲ, ನೀಲಕಂಠ ರಾಠೋಡ್, ಮಾಜಿ ಮುಖ್ಯಮಂತ್ರಿ ದಿವಂಗತ ಧರ್ಮ್ ಸಿಂಗ್ ಅವರ ಸುಪುತ್ರ, ನನ್ನ ಎದುರು ಸೋತಂತ ಅಭ್ಯರ್ಥಿ ವಿಜಯ್ ಸಿಂಗ್ ಅವ್ರು ಕಲ್ತು ನನ್ನ ಮೇಲೆ FIR ಮಾಡ್ಯಾರ. ಎದ್ರ ಸಲುವಾಗಿ FIR ಮಾಡ್ಯಾರ ಅಂದ್ರೆ 40 ಆಕಳುಗಳಿಗೆ ನಾನು ಉಳಿಸಿ ಸಲುವಾಗಿ ನನ್ನ ಮೇಲೆ FIR ಮಾಡ್ಸ್ಯಾರ. ಅವ್ರಿಗೆ ನೋವದು. ಮುಸ್ಲಿಮರು ಏನು ಮಾಡಿದ್ರು ಕೇಳಪ್ಲೇ ಇಲ್ಲ. ನಾವು ಯಾವುದ್ರ ಹಾಲು ಕುಡಿದು ನಾವು ಬೆಳೆದಿದ್ದೆವು, ಬಹುತೇಕ ಇವ್ರ ಬಾಯ್ದಾಗೂ ಹಾಲು ಬಿದ್ದಿರಬೇಕು. ಆ ವಿಜಯ್ ಸಿಂಗ ನೀಲಕಂಠ ರಾಠೋಡ್ ಬಾಯ್ದಾಗ ಹಾಲು ಬಿದ್ದಿರ್ಬೇಕು, ಏನು ಹಾಲಿಲ್ಲದೆ ಬೆಳೆದವರು ನನಗೆ ಗೊತ್ತಿಲ್ಲ. ಬಹುತೇಕ ಅಂಥ ಒಳ್ಳೆ ಕೆಲಸ ಮಾಡಿದ ಸಲುವಾಗಿ ನನಗೆ ಇಡೀ ರಾಜ್ಯ ತುಂಬ ಜನ ಕೊಂಡಾಡಿದ್ದಾರೆ, ನನಗೆ ಹೊಗಳಿದ್ದಾರೆ ನನಗೆ. ಆದರೆ ವಿಜಯ್ ಸಿಂಗ್ ಅವರು, ನೀಲಕಂಠ ರಾಠೋಡ್ ಅವರು ನನ್ನ ಮೇಲೆ ಏನು FIR ಮಾಡ್ಸ್ಯಾರಲ್ಲ, ಇವತ್ತು ನಾನು ವಿಶ್ವಗುರು ಬಸವಣ್ಣನ ಮೇಲೆ ಆಣೆ ಮಾಡಿ ಹೇಳ್ತೀನಿ, ವಿಜಯ್ ಸಿಂಗ್ ಮತ್ತು ನೀಲಕಂಠ ರಾಠೋಡ್ಗೆ ದೇವ್ರು ಯಾವುದೇ ಕಾರಣಕ್ಕೂ ಕ್ಷಮೆ ಮಾಡಲ್ಲ, ಆ ಪಾಪ ಅವ್ರಿಗೆ ತಟ್ಟದೇ ಇರಲ್ಲ. ಇದು ಅಷ್ಟೇ ಅಲ್ಲ, ಈ ವಿಷಯ ಇಲ್ಲಿ ಪ್ರಸ್ತಾಪ ಮಾಡೀನಿ. ಬರ್ತಕ್ಕಂಥ ಅಧಿವೇಶನದಲ್ಲಿ ಕೂಡ ಇವತ್ತು ನನ್ನ ಜೊತೆ ಇರ್ತಕ್ಕಂಥ ಪರಿಶುದ್ಧ ಇರ್ತಕ್ಕಂಥ ಒಳ್ಳೆ ಕ್ಯಾರೆಕ್ಟರ್ ಇರ್ತಕ್ಕಂಥ 7-8 ಜನ ಹುಡುಗರ ಮೇಲೆ ರೌಡಿ ಶೀಟ್ರ್ ಹಾಕ್ಸ್ಲಿಕ್ಕೆ ಹಚ್ಚಾರ ಈ ವಿಜಯ್ ಸಿಂಗ್ ಅವರೇ. ಯಾಕಂದ್ರೆ ನಾವು ಬಡವ್ರ ಮಕ್ಕಳು ಯಾರು MLA ಆಗಬಾರ್ದು, ಅವ್ರ ತಂದೆ ಮುಖ್ಯಮಂತ್ರಿ, ಇವರೇ MLC ಆಗಬೇಕು, MP ಇಲ್ಲೇ ಆಗಬೇಕು, ಇಡೀ ರಾಜ್ಯ ಅವರೇ ಆಳಬೇಕು. 60 ವರ್ಷದಿಂದ ಇನ್ನು ಅವ್ರಿಗೆ ಹೊಟ್ಟೆ ತುಂಬಿಲ್ಲ. ನನಗೆ ಗೊತ್ತದ ಏನಂತ ಹೇಳಿ, ಆ ಜೇವರ್ಗಿ ಪರಿಸ್ಥಿತಿ ಇವ್ರು ಏನು ಮಾಡಿಟ್ರು ಅಂತ ಹೇಳಿ. ಜನ ಕಣ್ಣೀರನ್ನ ಕೈ ತೊಳಿಲತ್ತಾರೆ, ಶಾಪ್ ಹಾಕ್ಲತ್ತಾರೆ ಇವತ್ತಿಗೆ 60 ವರ್ಷ. ಅವ್ರ ಬಳಿ ಏನು ತಾಕತ್ತಿತ್ತಂದ್ರೆ ಬಸವ ಕಲ್ಯಾಣ ಜೇವರ್ಗಿ 2 ಕಾಟದ ತೂಗ ಅಂತ ಹೇಳ್ರಿ. 60 ವರ್ಷ ಲೂಟಿ ಮಾಡ್ಯಾರ ಜನ ಇವ್ರಿಗೆ. ಬೆಂಗಳೂರದೊಳಗೆ 300 ಕೋಟಿ ಮನೆಯೊಳಗೆ ಇವರು ವಾಸ ಮಾಡ್ತಾರೆ. ಇವ್ರ ಆಸ್ತಿ 50,000 ಕೋಟಿ ಆಸ್ತಿ. ಬರಲಿ ಜನರಿ ಅದರ ಪೂಜ್ಯ ಧರ್ಮ್ ಸಿಂಗ್ ಸಾಹೇಬ್ರಿಗೆ ಅವ್ರು ಏನು ಕೆಲಸ, ಮಹಾದೇವಪ್ಪ ರಾಮ್ಪುರಿ ಅವ್ರ ಮನೆಗೆ 60 ರೂಪಾಯಿ ಟ್ಯೂಷನ್ ಕ್ಲಾಸ್ ಮಾಡಕ್ಕೆ ಹೋಗ್ತಾ ಇದ್ರು ಧರ್ಮ್ ಸಿಂಗ್ ಸಾಹೇಬರು. ಅಂಥವ್ರ ಮಕ್ಕಳು ನೀವು, ನಿಮ್ಮ ತಂದೆಯವ್ರೇನು ರಾಜರಿದ್ದಿಲ್ಲ, ನಿಮಗೇನು ಹುಟ್ಟುತ್ತಲೇ 1000 ಎಕರೆ ಹೊಲ ಇದ್ದಿಲ್ಲ, ನಿಮ್ಮ ತಂದೆಯವ್ರನ್ನೂ ಬಡವರೇ, ಸಾರ್ವಜನಿಕರ ಹೇಳಬೇಕು ನೀವು. ನಾನು ಬಂದು ಹೇಳ್ತೀನಿ ಸಾರ್ವಜನಿಕರ, ನೀವೇನು ಆ 40 ಆಕಳುಗಳಿಗೆ ನಾ ಇವತ್ತು ಕಷ್ಟಪಟ್ಟು ರಿಸ್ಕ್ ತೊಗೊಂಡು ಹೋಗಿ ಆ ಖಟ್ಗರ್ಗೆಲ್ಲ ಉಳಿಸಿನಲ್ಲ, ವಿಜಯ್ ಸಿಂಗ್ ನನ್ನ ಮೇಲೆ ನೀನು ಹೋಗಿ FIR ಮಾಡಿಸಿದಿ, ನೀಲಕಂಠ ರಾಠೋಡ್ ನನ್ನ ಮೇಲೆ ನೀನು FIR ಮಾಡಿಸಿದಿ, ಬರ್ದಿಟ್ಕೋ. ಆ ಆಕಳುಗಳಿಗೆ ಶಾಪ ನಿನಗೆ ತಟ್ಟದೇ ಬಿಡಲ್ಲ ವಿಜಯ್ ಸಿಂಗ್, ನೀಲಕಂಠ ರಾಠೋಡ್. ನೀವು ಒಂದು ದಿವಸ ಅನುಭವಿಸ್ತೀರಿ. ಯಾಕಂದ್ರೆ ನನಗೆ ವಿಶ್ವಾಸ ಅದ, ನಾನು 40 ಆಕಳುಗಳಿಗೆ ಉಳ್ಸೋ ಕೆಲಸ ಮಾಡೀನಿ, ಬದುಕಿರತನ ಆಕಳುಗಳಿಗೆ ನಂದಿಗಳಿಗೆ ಉಳಿಸ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ. ಹಾಗಾಗಿ ಬರ್ತಕ್ಕಂಥ 11ನೇ ತಾರೀಕಿಗೆ ಅಧಿವೇಶನ ಪ್ರಾರಂಭದ. ಇವರು ಇಲ್ಲಿ ನಮ್ಮ SP ಅವರು, ನಮ್ಮ ಸ್ವತಂತ್ರ ಅಭ್ಯರ್ಥಿಯ ಆರ್ಭಟ, ಅದನ್ನು ನಾನು ಸಂಪೂರ್ಣವಾಗಿ ಬರ್ತಕ್ಕಂಥ ಅಧಿವೇಶನದಲ್ಲಿ ನಾನು ಪ್ರಸ್ತಾಪ ಮಾಡಿ
ನಡು ಕೂತ್ಕೊಂಡು ಮಾತಾಡೋಣ ಅಂತ ಸಚಿವರು ಹೇಳ್ತಿದ್ದಾರೆ ಸರ್. ನೀವು ಸಮಸ್ಯೆ ನಿಮ್ದು ನೋವು ತಿಳ್ಕೊಂಡ್ರೆ ನಾ ಗೋಡೆ ಯಾರು ತಪ್ಪು ಮಾಡ್ತಾರ ಯಾರು ತಪ್ಪಿಸ್ತಾರ ಇಡೀ ಸಮಾಜಕ್ಕೆ ಗೊತ್ತಾಗಬೇಕು. ಯಾಕೆ ನಾ ಗೋಡೆ ಮಧ್ಯದೊಳಗೆ ನಾ ಏನು ಅವ್ರ ತಂದೆಯವ್ರಂಗೆ 50,000 ಕೋಟಿ ಆಸ್ತಿ ಮಾಡ್ಕೊಂಡಿನಿ ನಾನು. 6,000 ಕೋಟಿ ಕಿರೈ ಮನೆಯೊಳಗೆ ಇರ್ತೀನಿ ನಾನು. 300 ಕೋಟಿ ಸದಾಶಿವನಗರ ಬಂಗ್ಲೆದೊಳಗೆ ಇರಲ್ಲ ನಾನು. ಜನ ನೋಡ್ತಾರೆ, ಹೇಳ್ರಿ ನೀವು ಜನರಾದ್ರೂ ಉತ್ತರ ಕೊಡ್ರಿ. ಯಾಕೆ ಮುಚ್ಚಿ ಓಪನ್ ಇರಲ್ಲ ನಮ್ದು ವೈಟ್ ಪೇಜ್ ಇದ್ದಂಗೆ ಲೈಫ್ ನಮಗೇನು ಮುಚ್ಚಿರ್ತಕ್ಕಂಥ ಅವಶ್ಯಕತೆ ಇಲ್ಲ. ನಮಗೆ ನೋವಾಗ್ತದೆ. ನಾನು ಶಾಸಕ ಅಲ್ಲ. 93,000 ಜನ ನನಗೆ ಓಟ್ ಹಾಕ್ಯಾರ. ಇವತ್ತು ಪೊಲೀಸರು ಅವರಿಗೆ ಎಸ್ಕಾರ್ಟ್ ಕೊಡ್ತಾರೆ. ಪೊಲೀಸರು ಅವ್ರ ಹಿಂದೆ, ಅಧಿಕಾರಿಗಳು ಅವ್ರ ಹಿಂದೆ. ಅವ್ರ ಶಾಸಕನ ಬಿಜೆಪಿ ಶಾಸಕರನ್ನು ಟಾರ್ಗೆಟ್ ಮಾಡಿ ಜೀವ 100ಕ್ಕೆ 100 ಅಷ್ಟೇ. ನಾನೇನು ಗೋವುಗಳನ್ನು ಉಳಿಸ್ತಕ್ಕಂಥ ಕೆಲಸ ಅವ್ರಿಗೆ ಕಣ್ಣಿಂದ ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಆ ರೀತಿ ಅವ್ರ ಪ್ರಭಾವ ಬೆಳೆಸಿ ಅವ್ರ ತಂದೆಯವ್ರು ಮುಖ್ಯಮಂತ್ರಿ ಆಗಿದ್ದರು. ಅವ್ರ ಸಹೋದರರು KKRDB ಚೇರ್ಮನ್ ಪ್ರತಿಯೊಂದ್ರೊಳಗೆ ಅವ್ರು ತೊಂದರೆ ಕೊಡ್ತಾರೆ. ಪ್ರತಿಯೊಂದು ಕೆಲಸದ ಮೇಲೆ ಕಂಪ್ಲೇಂಟ್ ಮಾಡಿಸ್ತಾರೆ. ಅರೆ ನಿನ್ನ ತಾಕತ್ತಿದ್ರೆ ಹೋಗಪ್ಪ ಜೇವರ್ಗಿದೊಳಗೆ ಎಷ್ಟು ಕೆಲಸ ಮಾಡಿರಿ ನೋಡ್ರಿ ನೀವು. ನಿಮ್ಮ ಹಿಂದೆ ಯಾರು ಓಡಾಡ್ಯಾರ ಹೊಲ ಮಾರ್ಕೊಂಡು ಸತ್ಯನಾಶ ಆಗ್ಯಾರ. ಇವ್ರ ಜೊತೆ 40 ವರ್ಷ ಯಾರು ಓಡಾಡಾರಲ್ಲ ಒಬ್ರಿಗೂ ಹೊಲ ಇಲ್ಲ. 100 ಎಕರೆ 150 ಎಕರೆ ಇದ್ದವ್ರಿಗೆ 5 ಎಕರೆ ಹೊಲ ಇಲ್ಲ. ಅವ್ರಿಗೆ ಹಾಕೋಲಕ್ಕೆ ನೇರು ಶೆಟ್ ಅಂಗಿಲ್ಲ. ಇವ್ರಿಗೆ ಹಿಂದೆ ಓಡಾಡೋರಿಗೆ ಮತ್ತು ಬೀದರ್ ಜನರಿಗೆ ಹುಚ್ಚು ಮಾಡ್ಬೇಕಂತ ಬಂದಾರೆ ಇವರು. ನಾನು ಹೇಳೀನಿ 100ಕ್ಕೆ 100 ನನಗೆ ವಿಶ್ವಾಸ ಅದ. ಬೀದರ್ ಜಿಲ್ಲೆ ಜನರಿಗೆ, ಬಸವ ಕಲ್ಯಾಣ ಜನರಿಗೆ ಯಾವುದೇ ಕಾರಣಕ್ಕೆ ಇವ್ರು ದಿಶಾಬೂಲು ಮಾಡೋಕ್ಕಾಗಲ್ಲ. ಇವ್ರು ಏನು ಹರ ಅನ್ನೋದು ಇವತ್ತು ತೋರ್ಸ್ಯಾರ. ಅವ್ರು ನನ್ನ ಮೇಲೆ FIR ಮಾಡಿ ಸಬ್ ಇನ್ಸ್ಪೆಕ್ಟರ್ ನನ್ನ ಮನೆಗೆ ಬಂದಿರೋರು. ಈಗ 15 ದಿವಸ 8 ದಿವಸದ ಹಿಂದೆ FIR ಮಾಡ್ಯಾರ. ಅದು ಆಗಿದ್ದು ಅದು ನಾನು ಅಲ್ಲಿ ಹೋಗಿ ಪ್ರಚೋದನಾಕಾರಿಯಲ್ಲಿ ಮುಸ್ಲಿಮರ ಭಾವನೆಗೆ ಧಕ್ಕೆ ತರ್ತಕ್ಕಂಥ ಕೆಲಸ ನಾನು ಮಾಡೀನಿ. ಹೋಗಬಾರ್ದ? ಆಕಳುಗಳು ಉಳ್ಸತ್ತಪ್ಪ ಕುಡ್ದಿಲ್ಲೇನಪ್ಪ ಎಂದು ನೀನು ಆಕಳ ಹಾಲ ವಿಜಯ್ ಸಿಂಗ್ ಹೇಳು ನಾನು ಆಕಳ ಹಾಲು ಕುಡ್ದಿಲ್ಲ ಅಂತೇಳಿ. ಒಂದು ಕೆಲಸ ಮಾಡು, ನೀನೇ ಒಂದು ಕಸಾಯಿಖಾನೆ ತೆಗಿ. ನೀವೊಂದು ನೀಲ್ಕಂಠ ರಾಠೋಡ ಒಂದು 2 ಕಸಾಯಿಖಾನೆ ತೆಗೀರಿ. ನೀವೇ ಖಟ್ಕರಾಗಿಲ್ಲ ಅಂದ್ರೆ ಅಲ್ಲ ಸರ್. ಈಗ ಘಟನೆ ನಡೆದಿದ್ದು ಬಕ್ರೀದ್ ಅಂದ ಸಂದರ್ಭದಲ್ಲಿ ತಿಂಗಳು ಆಯ್ತು. ಈಗ ಯಾಕೆ ಇದು ಮಾಡಿದ್ದಾರೆ ಅದ್ರ ಬಗ್ಗೆ ನಾನು ವಿಶೇಷವಾಗಿ ಮತ್ತೊಂದು ಸಲ ಈಗಾಗಲೇ ನಾನು SP ಅವ್ರ ಜೊತೆ ಚರ್ಚೆ ಮಾಡಿ ನನಗೆ ವಯಸ್ಸೀಗ 50. ನನ್ನ ಕಡೆ ಪಾಸ್ಪೋರ್ಟ್ ಇಲ್ಲ. ನನ್ನ ವಯಸ್ಸು 50. ತಾವು ನೋಡ್ತೀರಿ 20 ವರ್ಷದ ಹುಡುಗರು ಅಮೇರಿಕಾದು ಎಲ್ಲೆಲ್ಲೋ ಹೋಗಿ ಬರ್ತಾವೆ. ನನ್ನ ವರ್ಷ 50. ಇವತ್ತಿಗೆ ಭೀ ನನ್ನ ಪಾಸ್ಪೋರ್ಟ್ ಇಲ್ಲ. ನನ್ನ ಎಲ್ಲ ಶಾಸಕ ಮಿತ್ರರು ನೀನು ಪಾಸ್ಪೋರ್ಟ್ ತಗೋ ಅಂತ ಹೇಳಿ ಪಾಸ್ಪೋರ್ಟ್ ಅಪ್ಲೈ ಮಾಡಿದ್ರೆ ನನಗೆ SP ಅವ್ರು ಏನು ಹೇಳ್ತಾರೆ, ನೀನು ಪಾಸ್ಪೋರ್ಟ್ ಕೊಡ್ಲಿಕ್ಕೆ ಬರಲ್ಲ. ನಾನೇನು ರೌಡಿ ಶೀಟ್ರ? ನನ್ನ ಮೇಲೆ ಯಾವ ಕ್ರಿಮಿನಲ್ ಅಫೆನ್ಸ್ ಅವನ? ಏನೂ ಇಲ್ಲ. ನಾವೊಬ್ಬ ರೈತನ ಮಗ. ನನ್ನ ಮೇಲೆ 2 ಕೇಸ. ಆ ಆಕಳು ಉಳಿಸಕ್ಕೆ ಹೋಗಿ ಸಲಕ್ಕೆ ನನ್ನ ಮೇಲೆ 2 ಕೇಸ್. ಬೇರೆ ಏನೂ ಕೇಸೇ ಇಲ್ಲ. ನನ್ನ ಜೀವನದೊಳಗೆ ಗೊತ್ತಿಲ್ಲ. ಇವ್ರಂಗೆ ಜನರಿಗೆ ಮೋಸ ಮಾಡಿ ಸಾವಿರಾರು ಕೋಟಿ ಗಳಿಸಿದ್ದು, ಸದಾಶಿವನಗರದಾಗ ಐಷಾರಾಮಿ ಬಂಗ್ಲಾದೊಳಗೆ ಇರೋದು ನನಗೆ ಗೊತ್ತೇ ಇಲ್ಲ. ನಮ್ಮಂಥ ಒಬ್ಬ ಬಡವ್ರ ಮಕ್ಕಳು ಶಾಸಕರಾಗಿದ್ದು ಇವ್ರಿಗೆ ಹೆಂಗೆ 60 ವರ್ಷ ಅವ್ರು ಆಳ್ಯಾರಲ್ಲ, ಮುಂದೆ 60 ವರ್ಷ ಅವರೇ ಇರಬೇಕು. ನಾವು ಗಳೇನೇ ಹೊಡಿಬೇಕು. ಇವ್ರಿಗೆ ನಾವು ಸೆಲ್ಯೂಟ್ ಮಾಡ್ಕೋತೇ ಇರಬೇಕು. ಇವರೇ ದೊಡ್ಡವ್ರು ಅನ್ಬೇಕು. ಅದು ನೋವು ಅವ್ರಿಗೆ. ಒಬ್ಬ ಗಳೆ ಹೊಡೋನ ಮಗ ನಮಗೆ ಸೋಲ್ಸುನತಕ್ಕಂಥ ನೋವಿನಿಂದ ಈ ರೀತಿ ಕೆಟ್ಟ ಕೆಲಸ ಮಾಡ್ಲತ್ತಾರ. ನನಗೆ ಭರೋಸೆ ಅದ 100ಕ್ಕೆ 100 ಆ ಆಕಳುಗಳ ಶಾಪ್ ವಿಜಯ್ ಸಿಂಗಿಗೆ ತಟ್ಟಲೇಬೇಕು. ಆ ಗೋವಿನ ಮೇಲೆ ಏನಾರ ಸತ್ಯ ಇತ್ತು ಅಂದ್ರೆ ನೀಲ್ಕಂಠ ರಾಠೋಡಕ್ಕೆ ತಪ್ಪಲೇಬೇಕು. ಬರ್ತಾರೆ ಅವರು ರಾಜಕಾರಣದೊಳಗೆ ಮುಂದೆ ಜನ ಉತ್ತರ ಕೊಡ್ತಾರೆ. ಇದು ಇಡೀ ಜನರೆದ್ರೆ ಹೇಳ್ತೀನಿ ನಾನು. ಅವ್ರು ನನ್ನ ಮೇಲೆ FIR ಮಾಡ್ರಿ ಅಂತ ಹೇಳಿ. ನಿಮ್ಮನ್ನ ಸೇರಿ ಎಷ್ಟು ಜನರ ಮೇಲೆ FIR ಆಗಿದೆ? ನನ್ನನ್ನು ಸೇರಿ 4 ಜನರ ಮೇಲೆ FIR ಮಾಡ್ಯಾರ. ನನ್ನ ಜೊತೆ ಅವತ್ತು ಆ ಖಟ್ಗರ್ ಗಲ್ಲಿದೊಳಗೆ ಯಾರು ಬಂದಿರು ನಮಗೆಲ್ಲರಿಗೂ ಸೇರಿ FIR ಮಾಡ್ಯಾರ. ಮಾನವೀಯತನ ಇದು? ಮನುಷ್ಯತ್ವನ ಇದು? ಇದೇ ಸರ್ಕಾರ ಹಿಂಗೆ 100 ವರ್ಷ ಇರ್ತದ? ನೋವಾಗಲ್ಲ ನಮಗೂ? ನಾವೇನಾದ್ರು ತಪ್ಪು ಮಾಡಿದ್ದೇವ? ಅಥವಾ ಯಾರಿಗಾರೆ ಅನ್ಪಾರ್ಲಿಮೆಂಟ್ರಿ ವರ್ಡ್ದಾಗ ಮಾತಾಡಿದ್ದೇವ? ಅಥವಾ ವಿಜಯ್ ಸಿಂಗ್ ನಾವೇನು ಅನ್ಪಾರ್ಲಿಮೆಂಟ್ರಿ ವರ್ಡ್ದಾಗ ಮಾತಾಡಿದ್ದೇವ? ಏನೂ ಇಲ್ಲ. ನೀಲ್ಕಂಠ ರಾಠೋಡ ಅವನಿಗೆ ತೊಗೊಂಡು ನನ್ನ ಮೇಲೆ FIR ಮಾಡ್ಸ್ಯಾನ. ಆಕಳುಗಳು ಉಳ್ಸತ್ತಪ್ಪ. ಒಂದು ಕೆಲಸ ಮಾಡ್ರಪ್ಪ, ಈ ಕಸಾಯಿಖಾನೆಗಳು ನೀವೇ ತೆಗೆದು ಬಿಡ್ರಿ. ಹಾಕ್ರಿ ವಿಜಯ್ ಸಿಂಗ್ ಕಸಾಯಿಖಾನೆ ಅಂತೇಳಿ, ನೀಲ್ಕಂಠ ರಾಠೋಡ್ ಕಸಾಯಿಖಾನೆ ಅಂತೇಳಿ ಬೋರ್ಡ್ ಹಾಕ್ರಿ. ಕಡೀರಿ ಆಕಳುಗಳಿಗೆ, ಎತ್ಕೊಳ್ಳಿ. ನಿಮ್ಮ ಸರ್ಕಾರ ಅದಲ್ಲ, SP ನಿಮ್ಮ ಕೈದೊಳಗೆ, ಪೊಲೀಸರು ನಿಮ್ಮ ಕೈದೊಳಗೆ, ಆಫೀಸರ್ಗಳು ನಿಮ್ಮ ಕೈದೊಳಗೆ. ಅದಕ್ಕೆ ಮನೆ ಮಾಡ್ಲತ್ತೀರಿ ನೀವು. ರೊಕ್ಕ ಕಮ್ಮಿಲ್ಲ. ನಿಮ್ಮ ತಂದೆ 50,000 ಕೋಟಿಗೆ ಹಸಿಟ್ಟೋಗ್ಯಾನ. ನೀ ಎಂದರೆ ಗಳೆ ಹೊಡೆದಿದ್ದೀವಿ ಹೊಲದಾಗ ನಿನಗೆ ಗೊತ್ತದ? ನಿಂಗೆ ಎಂದರೆ ಕರೆ ಬಿಡ್ಕೊಂಬಂದು ನೀ ಕಣ್ಣಾರೆ ನೋಡಿಲ್ಲ ನೀನು. ನಿನಗೆ ಹಾಲು ಆಕಳು ಮಲೆಯಿಂದ ಬರ್ತಾವ ಅಂತ ಗೊತ್ತಿಲ್ಲ ನಿನಗೆ. ಡೈರಿದಾಗ ಕುಡ್ದಾವಿದ್ದೆ ನೀನು. ನಿನಗೇನು ಗೊತ್ತಿರ್ತಪ್ಪ ನೋವು? ಆಕಳು ಗೋತದ್ರಿಂದ, ಆಕಳು ಮೂತ್ರದಿಂದ ನಾವು ಮೋತಿ ತೊಗೊಂಡಿದ್ದೇವೆ. ನಮಗೆ ಗೊತ್ತದ ಅದು ಆಕಳು ಅಂತಕ್ಕಂಥದ್ದೇನು. ಆ ಆಕಳು ಪವಿತ್ರತೆ ನಿನಗೆ ಗೊತ್ತಿಲ್ಲ. ಅದಕ್ಕಾಗಿ ನನ್ನ ಮೇಲೆ FIR ಮಾಡಿಸಿದ್ದು ನೀನು. ಇಡೀ ಸಮಾಜದ ಅವ ಏನು ಕೆಟ್ಟ ಮನುಷ್ಯನ ಅಂತಕ್ಕಂಥದ್ದು, ಗೋವುಗಳ ವಿರೋಧಿ, ಗೋವುಗಳಿಗೆ ಉಳಿಸ್ತಕ್ಕಂಥವ್ರ ಮೇಲೆ FIR ಮಾಡ್ತಾನೆ ಅಂತಕ್ಕಂಥದ್ದು ನಾನು ಇಡೀ ಸಮಾಜದ ಬಯಲು ಮಾಡ್ತೀನಿ. ಧ್ವನಿ ಹತ್ತಿಕ್ಕತಕ್ಕಂಥ ಕೆಲಸ ಏನಾದರೂ ನಡೀತಿದೆ? ಪ್ರತಿಯೊಂದು ಕೆಲಸದೊಳಗೆ ಕಂಪ್ಲೇಂಟ್ ಮಾಡೋದು.
ಯಾರಿಗಾರೇ ಮುಂದೆ ಮಾಡೋದು, ಕಂಪ್ಲೇಂಟ್ ಮಾಡೋದು, ತೊಂದರೆ ಕೊಡೋದು. ಅದಕ್ಕಾಗಿ ನನಗೆ ಯಾವ ರೀತಿ ಅನ್ಯಾಯ ಆಗ್ಯದ ಅಂತಕ್ಕಂಥದ್ರ ಬಗ್ಗೆ ನಾನು ಬರ್ತಕ್ಕಂಥ ಅಧಿವೇಶನದೊಳಗೆ ಯಾವ ರೀತಿ KDP ಸಭೆಯಲ್ಲಿ ನಾನು ಕುಲಂಕುಷವಾಗಿ ಮಾತಾಡಿಲ್ಲ. ನಾನು ಹೋಮ್ ಮಿನಿಸ್ಟರ್ ಬಲ್ಲಿ ಹೋಗಿ ನಾನು ಕಂಪ್ಲೇಂಟ್ ಕೊಡ್ತೀನಿ, ಮುಖ್ಯಮಂತ್ರಿ ಬಲ್ಲಿ ಹೋಗಿ ನಾನು ಕೇಳ್ತೀನಿ ಮುಖ್ಯಮಂತ್ರಿಗಳಿಗೆ, ಸರ್ ನಾನು ಬಸವ ಕಲ್ಯಾಣ ಶಾಸಕ ಇದ್ದೀನಿ ಇಲ್ಲ, ನನಗೆ ನೀವು ಶಾಸಕ ಅಂತ ಒಪ್ಕೊಂಡಿರಲಿಲ್ಲ ಅಂತೇಳಿ ನಾನು ಮುಖ್ಯಮಂತ್ರಿಗಳಿಗೆ ಕೇಳ್ತೀನಿ. ಹಾಗಾಗಿ ನನಗೆ ಸರ್ಕಾರದ ಮೇಲೆ 100ಕ್ಕೆ 100 ನನಗೆ ನ್ಯಾಯ ಒದಗಿಸ್ಕೊಡ್ತಾರಂತಕ್ಕಂಥ ಭರವಸೆ ಇದೆ. ಧನ್ಯವಾದಗಳು.